ರಾಜ್ಯವನ್ನು ನಾವು ಮಾದಕ ದ್ರವ್ಯ ಮುಕ್ತ ಮಾಡಿಬಿಡ್ತೀವಿ ಅಂತ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಇದೇ ಭರವಸೆ ಕೊಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲೇ ಪೊಲೀಸ್ ಇಲಾಖೆ ಕೂಡ ಕಾರ್ಯಾಚರಣೆ ನಿರಂತರವಾಗಿ ಮಾಡ್ತಾನೆ ಇರುತ್ತೆ. ಅಲ್ಲಷ್ಟು ಡ್ರಗ್ಸ್ ಸಿಕ್ತು, ಇಲ್ಲಿಷ್ಟು ಗಾಂಜಾ ಸಿಕ್ತು, ರೇಡ್ ಮಾಡಿದ್ರು, ಇಂಥ ಸುದ್ದಿಗಳನ್ನು ಕೇಳ್ತಾ ಇದ್ವಿ. ಬಟ್ ಈಗ ಹೊಸ ಮಾದರಿಯ ಗಾಂಜಾ ರಾಜ್ಯದಲ್ಲಿ ಪತ್ತೆಯಾಗಿದೆ ಅಂತೆ. ಅದು ನಿಮ್ಮ ಮಕ್ಕಳು ತಿನ್ನುವಂತಹ ಚ್ಯೂಯಿಂಗಮ್ ಮತ್ತು ಜಲ್ಲಿಗಳಲ್ಲೂ ಕೂಡ ಗಾಂಜಾ ಇರಬಹುದು. ಹಾಗಾಗಿ ಪೋಷಕರು ಅಲರ್ಟ್ ಆಗಿರಿ ಅಂತ. ಸೊ ಯಾವ ರೀತಿಯ ಗಾಂಜಾ ಹಾಗಾದ್ರೆ ಪತ್ತೆಯಾಗಿದೆ ರಾಜ್ಯದಲ್ಲಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೂಲ್ ವೆದರ್ನಲ್ಲಿ ಗಾಂಜಾ ಅಮಲಿನ ಬಿಸಿ. ಪೊಲೀಸರ ವಿರುದ್ಧ ಸ್ಥಳೀಯರು ಫುಲ್ ಗರಂ. ಎತ್ತ ನೋಡಿದರೂ ದಟ್ಟ ಅರಣ್ಯ, ಬೆಟ್ಟ ಗುಡ್ಡಗಳಿಂದ ಆವರಿಸಿಕೊಂಡಿರೋ ತಾಲೂಕು ಅಂದ್ರೆ ಅದು ಕಳಸ. ಚಿಕ್ಕಮಗಳೂರಿನಿಂದ ಅಂಕುಡೊಂಕಿನ ಮಾರ್ಗದಲ್ಲಿ ಸಾಗಿದ್ರೆ ಹಚ್ಚ ಹಸಿರಿನ ಸ್ವರ್ಗದ ನಡುವೆ ಕಳಸಕ್ಕೆ ಎಂಟ್ರಿ ಆಗ್ತೀವಿ. ಆ ತಾಲೂಕು ಇದೀಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಅದರ ಜೊತೆಗೆ ಭಕ್ತರನ್ನ ಕೈ ಬೀಸಿ ಕರೆಯುವ ಎರಡು ಪ್ರಮುಖ ಕ್ಷೇತ್ರಗಳನ್ನ ಹೊಂದಿವೆ. ಅದರ ನಡುವೆ ಕೆಲವರು ಕಳಸ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡ್ತಿರೋ ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ಕಳಸದ ಹೆಸರು ತುಂಬಾ ಕೇಳಿ ಬರ್ತಾ ಉಂಟು. ಒಂದು ಕಾಲದಲ್ಲಿ ಕಳಸ ಅಂದ್ರೆ ತುಂಬಾ ಶಾಂತಿ ಪ್ರಿಯ ಊರು, ತುಂಬಾ ಒಳ್ಳೆಯ ಊರು ಅಂತ ಹೆಸರಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಗಾಂಜಾ, ಅಫೀಮು ಅಥವಾ ಬೇರೆ ಬೇರೆ ಡ್ರಗ್ಸ್ ಅಂತ ಏನು ಉಂಟು, ಇದೆಲ್ಲ ತುಂಬಾ ಬಂದು ಈ ಊರಿನ ವಾತಾವರಣನೇ ಹಾಳಾಗಿದೆ. ಆದ್ರಿಂದ ಇದಕ್ಕೆ ಮೂಲ ಕಾರಣ ಏನಂದ್ರೆ ಇಲ್ಲಿ ಸರಿಯಾದ ಒಂದು ಸ್ಟ್ರಿಕ್ಟ್ ಆಗಿ ಪೊಲೀಸ್ ವ್ಯವಸ್ಥೆ ಆಗಲಿ, ಜಿಲ್ಲಾಡಳಿತ ಆಗಲಿ ಕ್ರಮ ತಗೊಳ್ತಾ ಇಲ್ಲ. ಕಳಸದಲ್ಲಿ ನಡೀತಿದೆಯಾ ಅನೈತಿಕ ಚಟುವಟಿಕೆ? ಅಕ್ರಮ ರೆಸಾರ್ಟ್, ಹೋಮ್ ಸ್ಟೇಗಳೇ ಹಾಟ್ ಸ್ಪಾಟ್. ಕಳಸಕ್ಕೆ ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಕೆಲವರು ಅಕ್ರಮವಾಗಿ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳನ್ನ ಮಾಡಿಕೊಂಡು ಹಣ ಮಾಡಲು ನಿಂತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದರ ನಡುವೆ ಗಾಂಜಾ ಮತ್ತು ಡ್ರಗ್ಸ್ ಸಪ್ಲೈ ಕೂಡ ಆಗ್ತಾ ಇದ್ದು ಅನೈತಿಕ ಚಟುವಟಿಕೆಗಳ ಆಗರವಾಗ್ತಿದೆ ಎಂಬ ದೂರುಗಳು ಕೂಡ ಕೇಳಿ ಬಂದಿವೆ. ನಾನು ಈ ಹಿಂದೆ 2 ತಿಂಗಳ ಹಿಂದೆನೆ SP ಸಾಹೇಬರಿಗೆ ನಾನು ಒಬ್ಬನೇ ಹೋಗಿ ಕಳಸದ ವಿಷಯವನ್ನ ಮನವರಿಕೆ ಮಾಡಿ ಹೇಳಿ ಬಂದಿದ್ದೀನಿ. ಸೌತ್ಕಂದಲ್ಲಿ ಏನು ಚಟುವಟಿಕೆ ನಡೀತದೆ ಅದು ಪೂರಾ ಕಳಸದಲ್ಲಿ ನಡೀತಾ ಇದೆ ಅಂತ ಹೇಳೋದನ್ನು ಅವರ ಗಮನಕ್ಕೆ ನಾನು ಹೋಗಿ ನೇರವಾಗಿ ಗಮನಕ್ಕೆ ತಂದು ಕೊಟ್ಟಿದ್ದೀನಿ. ಆದರೂ ಅದರಿಂದ ನಮಗೇನು ಪ್ರಯೋಜನ ಇಷ್ಟ ತನಕ ಕಾಣ್ತಾ ಇಲ್ಲ ಅಂತ ಹೇಳೋದಕ್ಕೆ ನಾನೀಗ. ಇಷ್ಟೆಲ್ಲ ನಡೀತಾ ಇದ್ರೂ ಪೊಲೀಸ್ ಇಲಾಖೆ ಮೌನವಾಗಿದೆ ಎಂಬ ಆರೋಪಗಳು ಕೇಳಿ ಬಂದಿದೆ. ಕೆಲ ಅಧಿಕಾರಿಗಳು ಅಕ್ರಮ ಹೋಮ್ ಸ್ಟೇ ಮಾಲೀಕರಿಗೆ ಸಾಥ್ ನೀಡ್ತಾ ಇದ್ದಾರೆ ಎನ್ನುವ ಆರೋಪಗಳು ಇವೆ. ಈಗ ಎಸ್ಟೇಟ್ಗಳಲ್ಲಿ 40-50 ಜನ ರೌಡೀಸ್ಗಳನ್ನ ಕರ್ಕೊಂಬಂದು ಇಟ್ಕೊಂಡು ಅವರಿಗೆ ಮಿಲಿಟರಿ ಡ್ರೆಸ್ ಹಾಕ್ಕೊಂಡು ಈ ಊರಿನ ಮೂಲ ನಿವಾಸಿಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದ್ರು ಕೂಡ ಅವರು ಇದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಕಳಸ ಊರಿನಲ್ಲಿ ಮಾದಕ ವಸ್ತುಗಳನ್ನು ತಂದು ರಾಜಾರೋಷವಾಗಿ ಮಾರಾಟ ಮಾಡಿ ಇಲ್ಲಿರ್ತಕ್ಕಂಥ ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಅವರು ಬಹಳಷ್ಟು ಮನೆಗಳು ಇವತ್ತು ಹಾಳಾಗಿದೆ, ಅಶಾಂತಿಯ ಬೀಡಾಗಿದೆ. ಅದೇನೇ ಆಗಲಿ, ಇನ್ನಾದರೂ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಲ್ಲವಾದಲ್ಲಿ ಜಿಲ್ಲೆಯ ಮುಕುಟಮಣಿಯಾದ ಕಳಸ ತಾಲೂಕಿನ ಪ್ರತಿಷ್ಠೆಗೆ ಧಕ್ಕೆ ತಂದಂತಾಗುತ್ತದೆ. ಲಂಗು ಲಗಾಮಿಲ್ಲದೆ, ಯಾರ ಭಯವಿಲ್ಲದೆ ತಲೆ ಎತ್ತುವ ರೆಸಾರ್ಟ್, ಹೋಮ್ ಸ್ಟೇಗಳಿಗೆ ಬ್ರೇಕ್ ಹಾಕುವುದರ ಮೂಲಕ ಸ್ಥಳೀಯ ಜನರ ನೆಮ್ಮದಿಗೆ ಧಕ್ಕೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.